ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದರೆ, ತುಂಬ ಜನ ನನಗೆ ಫೋನು ಮತ್ತು ಮೆಸೇಜ್ ಮುಖಾಂತರ ಕೇಳ್ತಾ ಇದ್ದೀರಾ, ಸರ್ ನಾವು ಈಗ ಅತಿ ಶೀಘ್ರದಲ್ಲಿ ನೋಟಿಫಿಕೇಷನ್ ಆಗುತ್ತೆ, ನಾವೆಲ್ಲರೂ ಪ್ರೈವೇಟ್ ಕೆಲಸ ಮಾಡ್ಕೊಂಡಿದ್ದೋ, ಕಂಪ್ನಿಗಳಲ್ಲಿದ್ದೋ, ಒಳ್ಳೆ MNCಲಿದ್ದೋ, ಸೊ ನಾವೆಲ್ಲ ಬಿಟ್ಟು ಬಂದು ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಂತ ಓದ್ತಾ ಇದ್ದೀವಿ. ಯಾಕೆಂದರೆ ಏಜು ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಓದ್ತಾ ಇದ್ದೀವಿ. ನಮಗೆ ಇನ್ನೊಂದು ಮಾಹಿತಿ ಬೇಕು ಅಂತಂದರೆ, ಪೊಲೀಸ್ ಕಾನ್ಸ್ಟೇಬಲ್ಲು ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಬೇಸಿಕ್ಕು ಅಂತ ಎಲ್ಲ ತುಂಬ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಸ್ಯಾಲ್ರಿ ಬಂದುಬಿಟ್ಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಓಕೆನಾ. ನಾನು ಇನ್ನೊಂದೇನು ಬೆಂಗಳೂರು ಸಿಟಿಲಿ ಹೆಚ್ಚೇರೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಂಬಳ ಜಾಸ್ತಿ ಬರುತ್ತೆ, ಇನ್ನು ಔಟ್ ಆಫ್ ಡಿಸ್ಟ್ರಿಕ್ಟ್ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ಹೇಳಬೇಕು ಅಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಬಂದುಬಿಟ್ಟು ಗ್ರಾಸ್ ಬಂದುಬಿಟ್ಟು ಟೋಟಲ್ಲು 56,000 ಬರುತ್ತೆ. ಓಕೆನಾ. ಅದರಲ್ಲಿ KJD ಅಂತ ನೀವು ಪ್ರತಿಯೊಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಅದನ್ನು ಕಟ್ ಮಾಡಿಸ್ಲೇಬೇಕಾಗುತ್ತೆ. ಅಲ್ಲಿ ನೀವೇನಾದರೂ ಮಿನಿಮಮ್ ಒಂದು 5,000 ಕಟ್ ಮಾಡಿಸಿದ್ರೆ ಅದರಲ್ಲಿ ಡಿಪೆಂಡ್ ಅಪಾನ್ ಸ್ಯಾಲ್ರಿ ಮೇಲೆ ಇರುತ್ತೆ. ನಿಮ್ಗೆ 46,000 47,000 ಅಂತೂ ಖಂಡಿತವಾಗಿ ನಿಮಗೆ ಟೇಕ್ ಹೋಮ್ ಸಿಗುತ್ತೆ, ಅಂದರೆ ಬೈ ಹ್ಯಾಂಡ್ ಸಿಗುತ್ತೆ. ಇನ್ನು PSIಗೆ ಬೆಂಗಳೂರು ಸಿಟಿಲಿ ಬಂದುಬಿಟ್ಟು 88,000 ಇದೆ, ಅಂದರೆ 88,000 ಇದೆ. ಈ ಅಲ್ಲೂ ಅಷ್ಟೇ, ನಾನು ಕಾನ್ಸ್ಟೇಬಲ್ಗೆ ಹೇಗೆ ನಾನು ಈಗ 5,000 ರೂಪಾಯಿ ಕಟ್ ಮಾಡಿಸಿದ್ರೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ನೋ, ಅದೇ ರೀತಿ ನೀವಿಲ್ಲಿ ಮಿನಿಮಮ್ ಒಂದು ಮಿನಿಮಮ್ ಅಂತ ಏನು ಇದ್ದೇ ಇರುತ್ತೆ. ಬಟ್ 7,000 ಅಲ್ಲ, 7,000 ಕಟ್ ಮಾಡಿಸಿದ್ರು ನಿಮಗೆ 73,000 74,000 ಬೈ ಟೇಕ್ ಹೋಮ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ನಮ್ಮ ಪೊಲೀಸ್ ಇಲಾಖೆಗೆ ಸೇರೋರಿಗೆ ಇನ್ನೊಂದು ವಿಶೇಷವಾದ ಸ್ಕೀಮ್ ಇದೆ. ಏನಂದರೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ABY ಅಂತ ಇದೆ, ABY. ಓಕೆನಾ. ಆರೋಗ್ಯ ಭಾಗ್ಯ ಅಂತ ಇದೆ. ಈ ಸ್ಕೀಮಲ್ಲಿ ಒಳ್ಳೊಳ್ಳೆ ಈಗ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಹಾಸ್ಪಿಟ್ಲ್ ಇದ್ದಾವೆ. ದೊಡ್ಡ ಹಾಸ್ಪಿಟ್ಲಲ್ಲೆಲ್ಲ ಫ್ರೀ ಚೆಕಪ್ ಸಿಗುತ್ತೆ. ಈವನ್ ಯಾರಿಗೆ ಅಂದರೆ ನಮ್ಮ ಅವಲಂಬಿತ ಕುಟುಂಬದವ್ರಿಗೆ. ಕುಟುಂಬದವರು ಅಂತ ಅಂದರೆ ಈಗ ನನಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನನಗೆ ನಮ್ಮ ಅಪ್ಪ ಅಮ್ಮಂಗೆ ಮತ್ತು ಇನ್ನು ನನ್ನ ವೈಫ್ಗೆ ಮತ್ತು ನಮ್ಮ ಮಕ್ಕಳಿಗೆ, ಈ ಥರ 4 ನಮ್ಮ ಅವಲಂಬಿತರು ಅಂತ ಏನಿರ್ತಾರೆ ಅವ್ರಿಗೆಲ್ಲ ಫ್ರೀ ಚಿಕಿತ್ಸೆ ಇದೆ. ಈಗ ಬೇರೆ ಗೌರ್ಮೆಂಟ್ ಕೆಲಸ ತೊಗೊಂಡ್ರು ಇದೆ, ಅದು ಬೇರೆ ಥರ ಸ್ಕೀಮ್ ಇದೆ. ನಮ್ಮದು ABY ಅಂತ ಅಂದರೆ ಜಸ್ಟ್ ನೀವು ಯಾವ್ದಾರ ಒಂದು ಏನೇ ಒಂದು ಹಾಸ್ಪಿಟ್ಲಿಗೂ ತೋರಿಸ್ಬೇಕಾ, ನಮ್ಮದೊಂದು ID ಕಾರ್ಡ್ ಕೊಟ್ಟರು ಸಾಕು, ಅಲ್ಲಿ ಉತ್ತಮವಾದ ಚಿಕಿತ್ಸೆ ಕೊಡ್ತಾರೆ. ಇದು ಮೋಸ್ಟ್ಲಿ ಯಾವ ರಾಜ್ಯದಲ್ಲೂ ಈ ಒಳ್ಳೆ ಸ್ಕೀಮ್ ಇಲ್ಲ ಆ್ಯಕ್ಚುಲಿ. ಅಂಥ ಸ್ಕೀಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಮತ್ತು ಅದಕ್ಕೆ ತುಂಬ ಜನ ಇದೊಂದು ಕ್ವಶನ್ ಏನೋ ಕೇಳ್ತಿದ್ರಿ ಅಂತಂದರೆ, ಸರ್ ಈಗ ತುಂಬ ಜನ ಗೌರ್ಮೆಂಟ್ ಕೆಲಸಕ್ಕೆ ಅಂತಲೇ ಓದ್ತಾ ಇದ್ದಾರೆ, ಏಜ್ ಬೇರೆ ಜಾಸ್ತಿ ಆಗಿದೆ, ಹಾಗಾಗಿ ಪ್ರೈವೇಟ್ ಕೆಲಸ ಬಿಟ್ಟು ಬಂದಿದ್ದೀರಾ. ಸೊ ಹಾಗಾಗಿ ತಾವೆಲ್ಲ ನನಗೆ ಈ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಅಂತಲೇ ಗೊತ್ತಾಯಿತು. ಸೊ ಮತ್ತು ಇನ್ನೊಂದೇನು ಅಂತಂದರೆ, ಓದಿ. ಈಗ ಅತಿ ಶೀಘ್ರದಲ್ಲಿ ಕಾಲ್ಫರ್ ಆಗುತ್ತೆ. ಕಾಲ್ಫರ್ ಆದರೆ ನೀವು ತಕ್ಷಣ ಓದೋಕ್ಕಾಗಲ್ಲ, ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇನ್ನೂ ಕೆಲವರು ಏನು ಅಂತಂದರೆ, ಸರ್ ನಾನು KS ಓದ್ತಾ ಇದ್ದೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಓದಬೇಕಾ ಸರ್ ಅಂತ ನನ್ನೇ ಕೇಳ್ತೀರಾ. ಯಾಕೆಂತಂದರೆ, ನೀವು ಹುಳಿನೇ ಹೊಡಿಬೇಕು, ಸಿಂಹನೇ ಹೊಡಿಬೇಕು ಅಂತ ಹೋಗ್ತೀರಾ, ಕೆಲವೊಂದು ಟೈಮು ಎಲ್ಲ ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬ್ಯಾಕಪ್ಗೆ ಅಂತ ಯಾವ್ದಾದ್ರು ಒಂದು ಜಾಬ್ ಇರಲಿ. ಈಗ ಎಕ್ಸಾಂಪಲ್ಲು ನಮ್ಮ ಪೊಲೀಸ್ ಕಾನ್ಸ್ಟೇಬಲಾಗಿ ಸೇರಿ ಈಗ DYSP ಆಗಿದ್ದಾರೆ, IPS ಆಗಿರೋ ಕೂಡ ನಿಮಗೆ ಎಷ್ಟೋ ಉದಾಹರಣೆ ನಿಮ್ಮ ಮುಂದೆನೇ ಇದ್ದಾವೆ. ಸೊ ಹಾಗಾಗಿ ಯಾವುದೇ ರೀತಿ ಇಲ್ಲಿ ಬಂದರೆ ಓದೋಕ್ಕಾಗಲ್ಲ ಹಾಗೆ ಅಂತೆಲ್ಲ ಓದ್ಬೋದು. ನಮ್ಮ ವರ್ಕ್ ಮಾಡ್ಕೊಂಡು ನಮ್ಮ ಪಾರ್ಟ್ ಆಫ್ ದ ಡ್ಯೂಟಿ ಏನಿರುತ್ತೆ ಅದು ಮಾಡ್ಕೊಂಡು ಖಂಡಿತವಾಗಿ ಓದ್ಬೋದು. ಡಿಪೆಂಡ್ ಅಪ್ಪ ನಿಮ್ಮ ಮೇಲೆ ಇರುತ್ತೆ. ಯಾಕೆಂದರೆ ಬಂದ ತಕ್ಷಣ ಸಾಕಪ್ಪ ನಮಗೆ ಇದೇ ಸಾಕು ಅಂತ ಕೆಲವರು ತುಂಬ ಸ್ಯಾಟಿಸ್ಫ್ಯಾಕ್ಷನಾಗಿ ಸೈಲೆಂಟ್ ಆಗಿರ್ತಾರೆ. ಇನ್ನು ಕೆಲವರು ಇಲ್ಲ ನಾನು ಇನ್ನೂ ಓದಬೇಕು ಅಂತ ಓದೋರು ಕೂಡ ಇದ್ದಾರೆ. ನೋಡಿ, ಈಗ ರೀಸೆಂಟಾಗಿ ಮೊನ್ನೆ ಲಾಸ್ಟ್ ಬ್ಯಾಚಲ್ಲಿ ಒಬ್ಬರು PSI ವಿಲ್ಸನ್ ಗಢ ಸ್ಟೇಷನ್ ಅವರು UPSC ಕೂಡ ಪಾಸ್ ಆದರು. ಸೊ ಹಾಗಾಗಿ ಬಂದು ಓದಿ ಸಕ್ಸಸ್ ಆಗಿರೋ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಏನು ಅಂತಂದರೆ, ಖಂಡಿತ ಓದಿ. ಅತಿ ಶೀಘ್ರದಲ್ಲಿ ನೋಟಿಫಿಕೇಷನ್ ಕಾಲ್ಫರ್ ಆಗುತ್ತೆ. ಸೊ ನಿಮ್ಗೆಲ್ಲರಿಗೂ ಮ್ಯಾಕ್ಸಿಮಮ್ ತುಂಬ ಡೌಟ್ ಇತ್ತಲ್ಲ, ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಪೊಲೀಸ್ ಅಂದರೆ ಕಾನ್ಸ್ಟೇಬಲಲ್ಲಿ ಬಂದುಬಿಟ್ಟು 56,000 ಇದೆ. ಇನ್ನೊಂದು ಸಲ ಹೇಳ್ತೀನಿ, ಅದು ಗ್ರಾಸು. ಇನ್ನು KJD ಅಂತ ಒಂದು ಸ್ಕೀಮ್ ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 5,000 ರೂಪಾಯಿ ಕಟ್ ಮಾಡಿಸ್ಲೇಬೇಕಾಗುತ್ತೆ. ಅದರಲ್ಲಿ ಏನಾದ್ರು ಒಂದು 5,000 ಕಟ್ ಮಾಡಿಸಿದ್ರೆ ನಿಮಗೆ 46,000 ಅಂತೂ ಖಂಡಿತವಾಗಿ ಸಿಗುತ್ತೆ. ಇನ್ನು ಸಬ್ ಇನ್ಸ್ಪೆಕ್ಟ್ರು ಬಂದುಬಿಟ್ಟು ಇನ್ನು ಗ್ರಾಸ್ ಬಂದುಬಿಟ್ಟು 88,000 ಇದೆ, ಅಂದರೆ 88,000 ಇದೆ. ಅದರಲ್ಲಿ ನೀವು ಒಂದು ಅಂದಾಜು ಅಂದರೆ ಒಂದು 7,000 ಕಟ್ ಮಾಡಿಸಿದ್ರು ನಿಮಗೆ 73,000 ಅಂತೂ ಬೈ ಹ್ಯಾಂಡ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಗೆ ಕೆಲವರು ಕಂಪ್ನಿ ಈ ಕ್ವಶನ್ ಅಂತೂ ತುಂಬ ಜನ ಕೇಳ್ತಾಯಿದ್ರು, ಸರ್ ನಾನು ಕಂಪ್ನಿಯಿಂದ ಅಷ್ಟು ಸಂಬಳ ಸಿಗ್ತಾಯಿತ್ತು, ಅದಕ್ಕೋಸ್ಕರ ಬಿಟ್ಟು ಬಂದೆ, ನಾನು ಇನ್ನೂ ಇನ್ನೂ ದುಡಿಬೋದಾಗಿತ್ತು ಸರ್, ಹಂಗಾಗಿ ನನಗೀಗ ಗೌರ್ಮೆಂಟ್ ಜಾಬ್ ಬೇಕಾಗಿದೆ, ಅದಕ್ಕೆ ಈಗ ನಮ್ಮದು ಕಮಿಟ್ಮೆಂಟ್ ಇರುತ್ತೆ, ಇಲ್ಲೆಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ ನಮ್ಗೆ ಯಾರೂ ಹೇಳೋರಿಲ್ಲ, ಹಾಗಾಗಿ ತಾವು ಹೇಳಿ ಅಂತ ತುಂಬ ಜನ ಕೇಳ್ಕೊಂಡಿದ್ರಲ್ಲ, ಹಾಗಾಗಿ ಇದೊಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ. ಎಲ್ರಿಗೂ ನಮಸ್ತೆ.